ಇಲ್ದೇ ಇರೋಗಾಗಿದೆ. ಮನೆ ಕೆಲಸದವಳು ನನಗೆ ಎದುರು ಮಾತಾಡ್ತಿದ್ದಾಳೆ. ಆಫ್ಟರ್ ಆಲ್ ಒಂದು ಕಾಫಿ ಕೇಳಿದ್ನಪ್ಪ, ಅದಕ್ಕೆ ಸ್ಪೆಷಲ್ ಕಾಫಿ ಅಂತೆ. ಕಾಫಿನೇ, ಅದಕ್ಕೆ ಇಷ್ಟೊಂದು ಬಿಲ್ಟಪ್ ಬೇರೆ. ಇಷ್ಟು ಕೋಪ ಬರುತ್ತೆ ಅಂದ್ರೆ. ನೀವ್ಯಾವಾಗ ಬಂದ್ರಿ? ಅದೇ ನೀವು ಯಾರಿಗೂ ಬೈಕೋತಾ ಇದ್ರಲ್ಲ, ಆಗ್ಲೇ ಎಂಟ್ರಿ ಕೊಟ್ಟೆ. ಹೌದು, ಯಾಕೋ ತುಂಬಾ ಕೋಪದಲ್ಲಿ ಇದ್ದಂಗಿದೆ. ವಾಟ್ ಹ್ಯಾಪೆಂಡ್? ಕೋಪ ಬರ್ದೆ ಇನ್ನೇನಾಗತ್ತೆ? ಈ ಮನೇಲಿ ನಾನೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಆಗಿದ್ದೀನಿ. ಯಾರು ನನ್ನ ಮಾತೆ ಕ್ಯಾರೇ ಅನ್ನಲ್ಲ. ಯಾರು ಕೇಳಲಿಲ್ಲ ಅಂದ್ರೆ ಏನಂತೆ ಅಪೇಕ್ಷಾ? ನಾನ್ ಕೇಳ್ತೀನಲ್ಲ. ನೀವೆಲ್ಲಿ ಕೇಳ್ತೀರಾ? ಸುಮ್ನೆ ಕೇಳಿಸ್ಕೊಳ್ಳೋ ತರ ನಾಟಕ ಮಾಡ್ತೀರಾ ಅಷ್ಟೇ ನೀವು. ಆಮೇಲೆ ಎಲ್ಲ ಹೋಗಿ ಕೇಳೋದು ಅಕ್ಕನ್ ಮಾತು, ಇಲ್ಲಾಂದ್ರೆ ಭಾವನ್ ಮಾತು, ತಪ್ಪೋದ್ರೆ ನಿಮ್ಮ ಅಮ್ಮನ್ ಮಾತು. ನನ್ ಸಿಚುವೇಶನ್ ಹೇಗಾಗಿದೆ ಅಂದ್ರೆ ಎಲ್ಲ ಇದ್ದು ನನ್ನ ಜೊತೆ ಯಾರು ಇಲ್ಲ ಅನ್ನೋ ತರ ಫೀಲ್ ಆಗ್ತಿದೆ. ನನ್ ಗಂಡ ಅಂತೂ ನನ್ ಮಾತ್ ಕೇಳಲ್ಲ, ಅಕ್ಕ ಅಂತೂ ಮೊದ್ಲೇ ನನ್ ಮಾತ್ ಕೇಳಲ್ಲ, ಇನ್ನು ಮನೆ ಕೆಲಸದವರು ಅವ್ರು ನನ್ ಮಾತ್ ಕೇಳಲ್ಲ. ಹಾಗಾಗೋಗಿದೆ. ನೀವೆಲ್ಲ ಬಿಡಿ, ನಿನ್ನೆ ಮೊನ್ನೆ ಬಂದಿರೋ ಈ ಮನೆ ಕೆಲಸದವಳು ಅವಳು ನನ್ ಮಾತ್ ಕೇಳಲ್ಲ ಅಂತಾಳೆ. ಎಷ್ಟು ಇನ್ಸಲ್ಟ್ ಆಗತ್ತೆ ಗೊತ್ತಾ? ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಓ ಓ ಓ ಓ ಕೂಲ್ ಡೌನ್. ಯಾಕೆ ಇಷ್ಟು ಅಪ್ಸೆಟ್ ಆಗ್ತೀರಾ? ನೋಡಿ, ಅದೇನಾಯ್ತು ಅಂತ ಸ್ವಲ್ಪ ಕರೆಕ್ಟಾಗಿ ಹೇಳಿ. ಹೊಸದಾಗಿ ಮನೆ ಕೆಲಸದವಳು ಬಂದೇಳಲ್ಲ, ಅವಳು ನನ್ಗೆ ಎಷ್ಟು ಇನ್ಸಲ್ಟ್ ಮಾಡಿದ್ಲು ಗೊತ್ತಾ? ಮೇಡಮ್, ಒಂದ್ ನಿಮಿಷ. ಯಾಕೆ? ಇದನ್ನ ಅಣ್ಣ ಅದ್ಗೆಗೆ ಅಂತ ತಗೊಂಡ್ ಹೋಗ್ತಿದ್ದೀನಿ. ಅವ್ರಿಗೆ ಆಮೇಲೆ ಕೂಡ ಮಾಡ್ಕೊಂಡು ತಗೊಂಡ್ ಹೋಗ್ಬೋದಲ್ವಾ? ನಂಗೆ ಅರ್ಜೆಂಟಾಗಿ ಕಾಫಿ ಕುಡಿಬೇಕು, ಕೊಡು. ಮೇಡಮ್ ಕ್ಷಮಿಸಿ, ಅವ್ರಲ್ಲಿ ಕಾಯ್ತಾ ಇರ್ತಾರೆ. ಇದು ನಾನು ಅಣ್ಣ ಅದ್ಗೆಗೆ ಅಂತ ಸ್ಪೆಷಲ್ ಆಗಿ ಮಾಡಿರೋ ಕಾಫಿ. ನೀವೇ ಹೇಳಿ ಪಾರ್ಥ, ಹೀಗೆಲ್ಲ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ? ಬೇಜಾರಾಗುತ್ತೆ, ಬಟ್ ನಾವು ಬೇಜಾರು ಮಾಡ್ಕೋಬಾರ್ದು. ಮತ್ತೆ ನೀವು ನನಗೆ ಉಪದೇಶ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರ? ಅರೆ, ನಾನು ಉಪದೇಶ ಕೊಡ್ತಾ ಇಲ್ಲ ನೋಡಿ, ಗಂಡ ಆಗಿ ಕೆಲವು ಸಜೆಷನ್ಸ್ಗಳನ್ನ ಕೊಡ್ತಾ ಇದ್ದೀನಿ. ನನ್ನ ಪ್ರಕಾರ ಏನು ಗೊತ್ತಾ, ಇಂಥ ವಿಚಾರಗಳನ್ನೆಲ್ಲ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಬಾರ್ದು. ಐ ಮೀನ್, ಇದು ತಲೆ ಕೆಡಿಸ್ಕೊಳ್ಳೋ ವಿಷಯ ಅಲ್ವೇ ಅಲ್ಲ. ಈಗ ಅವರೇನು ಕಾಫಿ ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ರಾ? ಇಲ್ಲ ತಾನೆ, ಆರ್ಡರ್ ಸ್ವಲ್ಪ ಜಾಸ್ತಿ ಇದೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಈಗ ನಾವು ಹೊರಗಡೆ ಹೋಟೆಲ್ಗೆ ಹೋದಾಗ ಏನಾದರೂ ಒಂದು ಆರ್ಡರ್ ಮಾಡಿ ಕ್ಯೂ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಲ್ವಾ? ಆಗ ನಾವು ಇದನ್ನ ಇನ್ಸಲ್ಟ್ ಅಂತ ಅನ್ಕೋತೀವಾ? ಇದು ಕೂಡ ಹಾಗೆ ನೋಡಿ. ನೀವು ಸುಮ್ಮನೆ ಇರೋ ಬರೋದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋತಾ ಇದ್ದೀರಾ. ಸ್ವಲ್ಪ ನೀವೇ ಯೋಚನೆ ಮಾಡಿ ನೋಡಿ. ಸುಮ್ಮನೆ ನೀವು ಕೋಪ ಮಾಡ್ಕೊಂಡು ಒಂದು ಒಳ್ಳೆ ಕಾಫಿ ಕುಡಿಯೋದನ್ನ ಸುಮ್ಮನೆ ವೇಸ್ಟ್ ಮಾಡ್ಕೋಬಿಟ್ರಿ. ಈಗ ನೀವೇನ್ ನನಗೆ ಸಮಾಧಾನ ಮಾಡ್ತಾ ಇದ್ದೀರೋ ಅಥವಾ ನನ್ಗಾಗಿರೋ ಗಾಯಕ್ಕೆ ಉಪ್ಸ ಬರ್ತಾ ಇದ್ದೀರೋ? ರೀ ಅಪೇಕ್ಷಾ, ಏನ್ರಿ ಹೇಳ್ತಾ ಇದ್ದೀರಾ? ಹೆಂಡತಿ ಆದವ್ರಿಗೆ ಯಾರಾದರೂ ಆ ಥರ ಎಲ್ಲ ಮಾಡ್ತಾರಾ? ನಾನು ನಿಮಗೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿತ್ ಲಾಟ್ಸ್ ಆಫ್ ಲವ್ ಅಂಡ್ ಕೇರ್. ಐ ಸ್ವೇರ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಐ ಸ್ವೇರ್. ಛೀ, ಅದಕ್ಕೆ ನೀವೇನಕ್ಕೆ ಈ ತರ ಬಿಹೇವ್ ಮಾಡ್ತಾ ಇದ್ರ? ಸ್ವಲ್ಪನೂ ಸೂಟ್ ಆಗಲ್ಲ ನಿಮ್ಗೆ. ಏನ್ ಮಾಡೋದು, ನಿಮ್ಮನ್ನ ನಂಬಿಸ್ಬೇಕಲ್ಲ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ ನೀವು? ನಾನು ಅವತ್ತೇ ಹೇಳ್ದೆ ತಾನೆ, ನೀವು ಜಾಸ್ತಿ ಏನೋ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಬಾವರ್ ಅವರು ಎಲ್ಲ ನೋಡ್ಕೊಂತಾರೆ ಅಂತ. ನನ್ಗೆ ಯಾಕೋ ನೀವು ಈ ವಿಷಯನ ಜಾಸ್ತಿ ಮನ್ಸಿಗೆ ತಗೊಂಡ್ಬಿಟ್ಟಿದ್ದೀರಾ ಅನ್ನಿಸ್ತಾ ಐತೆ. ಒಂದೊಂದ್ಸಲ ಅಂತೂ ನೀವು ನೋಡಿದ್ರೆ ನನ್ಗೆ ಅದೆಷ್ಟು ಭಯ ಆಗುತ್ತೆ ಗೊತ್ತಾ? ನನಗೆ ನಿಮ್ಮನ್ನ ಈ ಥರ ನೋಡೋಕ್ಕಾಗಕ್ಕಿಲ್ಲ ರೀ. ಆ ಯೋಚನೆ ಏನೋ ಗೆದ್ಲುಳ ನಿಮ್ಮ ನೆಮ್ಮದಿನ ತಿಂದಾಗ್ತಾ ಐತೆ. ಅದು ಹುತ್ತ ಕಟ್ಟಕ್ಕಿಂತ ಮುಂಚೆ ಅದನ್ನ ತಲೆಯಿಂದ ತೆಗ್ದಾಕಿ. ನಾನು ಇದಕ್ಕಾಗಲೇ ಉತ್ತರ ಕೊಟ್ಟಿದ್ದೀನಲ್ವ ಮಲ್ಲಿ. ಇದು ಅಷ್ಟು ಈಸಿಯಾಗಿ ತಲೆಯಿಂದ ತೆಗೆದಾಕೋ ವಿಚಾರ ಅಲ್ಲ, ತಲೆ ಹೋಗುವಂಥ ವಿಚಾರ. ಸ್ವಲ್ಪ ಯಾಮಾರದು ಪ್ರಾಣಗಳೇ ಹೋಗ್ತವೆ ಮಲ್ಲಿ. ಇಲ್ಲಿ ಇದ್ಯಾವುದೋ ಅದಾಗದೆ ಆಗ್ತಿರೋವಂಥದ್ದಲ್ಲ. ಇದರಿಂದ ಯಾರೋ ಇದ್ದಾರೆ ಮಲ್ಲಿ, ಯಾರೋ ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಮೇಲಿಂದ ಮೇಲೆ ಬೇಕು ಅಂತ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಅವಕಾಶ ಸಿಕ್ಕಿದ್ರು ಗುಂಡಿ ತೋಡಿ ನಮ್ಮನ್ನು ಸಮಾಧಿ ಮಾಡ್ಬಿಡ್ತಾರೆ. ಅಲ್ಲ, ಮತ್ತೆ ಭಾವನವ್ರೇನೋ ಮಾಡ್ತಿದ್ರಲ್ಲ, ಅದೇನೋ ಪತ್ತೆ ಹಚ್ಬೇಕು ಅಂತ, ಅದೇನಾಯ್ತು? ಅಣ್ಣ ಪೊಲೀಸರ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆ ನಮ್ಮಲ್ಲಿ. ಆದರೆ ನಮ್ಮನೇ ವಿಚಾರ, ಇದರಿಂದ ಇರೋದು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಅದು ಯಾರು ಇದೆಲ್ಲ ಮಾಡ್ತಿದ್ದಾರೋ ತುಂಬ ನೀಟಾಗಿ ಪ್ಲಾನ್ ಮಾಡಿ ಪ್ರತಿಯೊಂದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಒಂದಂತೂ ನಿಜ ಮಲ್ಲಿ, ಇಷ್ಟೆಲ್ಲದರಿಂದ ಯಾವುದೋ ದೊಡ್ಡ ತಲೆನೇ ಇದೆ. ರೀ, ಅದ್ ಯೋನೇ ಆಗಿರ್ಲಿ, ಭಾವನವರೆಲ್ಲ ನೋಡ್ಕೊಂತಾರೆ. ಅವ್ರು ಹೆಂಗೋ ಇವಾಗ ಪೊಲೀಸ್ನವ್ರ ಜೊತೆ ಸಂಪರ್ಕದಾಗ ಅವ್ರೆ ಅಂತ ನೀವೇ ಹೇಳಿದ್ರಲ್ಲ, ಮತ್ತಿನ್ನೇನಕ್ಕೆ ಚಿಂತೆ ಮಾಡ್ತಿದ್ದೀರಾ? ಪೊಲೀಸವ್ರು ಅವ್ರ ಕೆಲಸನವ್ರು ಮಾಡ್ತಾರೆ ಮಲ್ಯಾಗಂತ ನಾವು ಸೈಲೆಂಟ್ ಆಗಿರೋಕ್ಕಾಗುತ್ತಾ?
ಇದು ನಮ್ಮನೆ ವಿಚಾರ, ನಾವು ತಲೆ ಕೆಡಿಸ್ಕೊಳ್ಳೇಬೇಕು. ಅದು ಯಾರು, ಅವ್ರಿಗೆ ನಮ್ಮ ಮನೆ ಕಂಡ್ರೆ ಯಾಕಿಷ್ಟು ದ್ವೇಷ, ಅವ್ರ ಗುರಿ ಏನು ಅಂತ ನಾವು ತಿಳ್ಕೊಬೇಕಲ್ವಾ ಮಲ್ಲಿ. ಆದ್ರೆ ಒಂದಂತೂ ನಿಜ ಮಲ್ಲಿ, ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋವರೆಗೂ ನಾನಂತೂ ಸುಮ್ಮನೆ ಕೂರೋದಿಲ್ಲ. ಅಂಡ್ ಆ ವಿಚಾರ ನನ್ನ ತಲೆಯಿಂದ ಹೋಗೋದು ಇಲ್ಲ ಮಲ್ಲಿ. ರೀ ಯಾಕೆ ವಿಷಯ ಇಷ್ಟೊಂದು ತಲೆಗೆ ಹಚ್ಕೊಂಡಿದ್ದೀರಾ ನೀವು? ಹಿಂಗೆಲ್ಲ ಮಾತಾಡ್ಬೇಡ್ರಿ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನನ್ಗದೆಷ್ಟು ಭಯ ಆಗುತ್ತೆ ಗೊತ್ತಾ? ಬಿಟ್ಟಾಕಿ ಆ ವಿಷಯನ. ಸಾಧ್ಯನೇ ಇಲ್ಲ ಮಲ್ಲಿ. ಅದು ಯಾರು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಸಾವನ್ನ ನನ್ನ ಕಣ್ಣು ಮುಂದೆ ರಪ್ಪಂತ ಪಾಸ್ ಮಾಡಿಸಿದ್ದಾರೆ, ಸಾವಿಗೆ ಹೆದರ್ಕೊಳ್ಳೋಕೆ ಮಾಡಿದ್ದಾರೆ. ಅದು ಯಾರು ಅನ್ನೋದು ನನಗೆ ಗೊತ್ತಾಗ್ಲೇಬೇಕು. ಅದು ಗೊತ್ತಾಗೋವರೆಗೂ ನಾನಂತೂ ಸುಮ್ಮನೆ ಇರೋದಿಲ್ಲ ಮಲ್ಲಿ. ಅಂಡ್ ಗೊತ್ತಾದ ಮೇಲೂ